ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ನವರಾತ್ರಿಯ ಅಷ್ಟಮಿ ದಿನ ಇವತ್ತು. ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಮಧ್ಯಾಹ್ನ ಸಮಯ. ಇವತ್ತು ಹೋಮ ಎಲ್ಲ ಇತ್ತು. ಹಾಗೆ ಸಂಜೆ ಇವಾಗ 5:30 ಆಗ್ತಾ ಬಂತು. ಕನ್ಯಾ ಪೂಜೆ ಅಂತ ಮಾಡ್ತಾರೆ. ಪ್ರತಿ ವರ್ಷನೂ ಅನಗಂಗೆ ಕರೀತಾ ಇದ್ರು. ಈ ವರ್ಷ ಕೂಡ ಕರೆದಿದ್ದಾರೆ. ಇದು 4ನೇ ವರ್ಷ ನಾವು ಅನಗನ್ ಕರ್ಕೊಂಡು ಹೋಗ್ತಾ ಇರೋದು. ನಾವಿಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಪರಿಚಯ ಆಗಿದೆ. ಅನಗನ್ ಕೂಡ ಕರೆದಿದ್ದಾರೆ. ನಾನು ಬೆಳಗ್ಗೆ ಹೋಗಿ ಬಂದೆ, ತುಂಬಾನೇ ಚೆನ್ನಾಗಿತ್ತು. ಪ್ರತಿದಿನನೂ ಕೂಡ ಸಂಜೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಸೊ ಇವಾಗ ರೆಡಿಯಾಗಿ ಸೀರೆ ಉಟ್ಕೊಂಡು ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ಸೊ ಈ ಸೀರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಕೊಂಡಿದ್ದೆ, ನೋಡಿರ್ತೀರ. ಆನಾಗ ಮೊನ್ನೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ಹಾಕೊಂಡು ಹೋಗಿದ್ದು. ಇದು ಚೆನ್ನಾಗಿದೆ. ಸೊ ಇದನ್ನೇ ಹಾಕಿದ್ದೀನಿ. ಇವತ್ತಿನ ದಿನ ಪಿಂಕ್ ಅಂತೆ. ಸೊ ನನಗೆ ಪಿಂಕ್ ಇವತ್ತು ಕರೆಕ್ಟ್ ಮ್ಯಾಚ್ ಆಯ್ತು ಸ್ಯಾರಿದು. ಬನ್ನಿ ಇವಾಗ ನಮ್ಮ ದೇವಸ್ಥಾನದ ಕಡೆ ಹೋಗೋಣ. ಯಾವ ತರ ಪೂಜೆ ಎಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಲಿಪ್ ಚಂದಿದ್ದಲ್ಲೇ ಕ್ಲಿಪ್ಪು. ಅನಗಂಗೆ ಇದು ಕನ್ಯಾ ಪೂಜೆ ಆಯ್ತು ದೇವಸ್ಥಾನದಲ್ಲಿ. ಕಾಲ್ ಪೂಜೆ, ಕಾಲ್ ಪೂಜೆ ಅಂತ ಹೇಳ್ತಿದ್ದಾಳೆ ಅದು. ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ. ಎಲ್ಲ ಮಕ್ಕಳನ್ನು ಹಂಗೆ ತೆಗೆದಲ್ಲೇ ನೋಡ್ತಾ ಇದ್ರು. ನನಗೆ ನಾವು ಚಿಕ್ಕವರಿದ್ದಾಗ ದುರ್ಗಿ ಕೂಸು ಅಂತ ಕರಿತಾ ಇದ್ರು ನಮ್ಗೆ. ಅದ್ ನೆನಪಾಯ್ತು ಅನಗಂಗ್ ನೋಡಿ. ಪೌಡ್ರ್ ಎಲ್ಲ ಕೊಟ್ಟಿರುವ. ಅರೇ ರೇ 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 ಕೊಡ್ಸಿರಿ ಎಲ್ಲ ಮರೈತಿ. ಎಷ್ಟು ಕೊಟ್ಟಿದ್ವಿ. ಇದು ದಶಮಿ ದಿನ. ನಾವು ಅವತ್ತಿನ ದಿನನೇ ವಾಹನ ಪೂಜೆ ಮತ್ತೆ ಆಯುಧ ಪೂಜೆ ಎಲ್ಲ ಮಾಡಿದ್ವಿ. ಪುಟ್ಟದಾಗಿ ದೇವ್ರ ಪೂಜೆ ಮಾಡಿದ್ದಾಯ್ತು. ನಾನೇ ಹಾಕಿದ್ದು. ಹೆಂಗೋ ಒಂದು ಗಡ್ಬಿಡಿಯಲ್ಲಿ ಹಾಕಿದ್ದಕ್ಕಷ್ಟು ಚೆನ್ನಾಗಿ ಆಗಿಲ್ಲ. ವಿಡಿಯೋದಲ್ಲಿ ತೋರಿಸ್ತಾಳೆ ಅಂದ್ರೆ ನಾನು ಇನ್ನೂ ಚೆನ್ನಾಗಿ ಹಾಕ್ತಿದ್ನೇನು. ಹಂಗೆ ಮೊನ್ನೆ ದೇವಸ್ಥಾನದಲ್ಲಿ ಕನ್ಯಾ ಪೂಜೆ ದಿನ ಕೊಟ್ಟಿದ್ದು. ಅವಳು ಹಾಗೆ ಇಟ್ಕೊಂಡಿದ್ದಾಳೆ. ನಾನು ಮುಟ್ಬಾರ್ದಂತೆ ಅದನ್ನ. ನಾನು ಇಟ್ಕೊಳ್ತೀನಿ ಎಲ್ಲದು ಅಂತ. ಅವಳಿಗೆ ಬೇಕಾದಾಗ ಅದನ್ನೆಲ್ಲ ತೆಕ್ಕೊಂಡು ರೆಡಿ ಆಗ್ತಾಳೆ. ಅದು ಬೇಡ ಇಡು. ಆಯುಧ ಪೂಜೆ ಅಂತ ನಾವು ಲ್ಯಾಪ್ಟಾಪು, ಟ್ಯಾಬು ಮತ್ತು ಸೆಲ್ಫಿ ಸ್ಟಿಕ್ಕು, ಟ್ರೈಪಾಡು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನಾವು ವರ್ಷಕ್ಕೊಂದ್ಸಲ ನಮಗೆ ಒಂದು ನಮ್ಮ ಆಯುಧ ಏನು, ನಾವು ಯಾವುದನ್ನು ವೃತ್ತಿಯಲ್ಲಿ ಬಳಸ್ತೀವಿ ಅದನ್ನೆಲ್ಲ ಅದಕ್ಕೊಂದು ಕೃತಜ್ಞತೆ ಹೇಳುವಂಥ ಸಮಯ. ಹಾಗಾಗಿ ಎಲ್ಲದಕ್ಕೂ ಇಟ್ಟು ಕೈ ಮುಗಿದು ಧನ್ಯವಾದ ಹೇಳಿದ್ದಾಯಿತು. ಹಾಗೆ ನಂತರ ವಾಹನ ಪೂಜೆ. ನಮ್ಮ ಒಂದು ಬಿಲ್ಡಿಂಗಲ್ಲಿ ಸುಮಾರು ಎಲ್ಲರೂ ಕೂಡ ದಶಮಿ ದಿನನೇ ಪೂಜೆ ಮಾಡಿದ್ರು. ಅವತ್ತಿನ ದಿನ ನಿನ್ನೆ ರಜೆ ಇತ್ತಲ್ಲ, ಅಕ್ಟೋಬರ್ 2 ಕೂಡ. ಸೊ ಹಾಗೆ ಇವತ್ತು ದಶಮಿ ದಿನ ಮಾಡೋಣ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕಾರ್ ಪೂಜೆ ಮತ್ತು ಬೈಕ್ ಪೂಜೆ 2 ಕೂಡ ಮಾಡಿದ್ವಿ. ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಾರು ಮತ್ತು ಬೈಕ್ಗೆ. ನಾವು ಕೊರೋನಾ ಟೈಮ್ನಲ್ಲಿ ತಗೊಂಡಿದ್ದು. ಅವಾಗಂತೂ ನಮ್ಗೆ ಬೇಕಾಗಿತ್ತು, ಯಾಕಂದರೆ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾವು ಅವಾಗ ಅನಗ ಪ್ರೆಗ್ನೆನ್ಸಿಲಿ ತಗೊಂಡಿದ್ದು. ನಮ್ಮನ್ನು ಇಷ್ಟು ಸೇಫಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಗೊಂಡೋಗಿ ತಲುಪಿಸುತ್ತೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ವಾಹನವನ್ನು ಕೂಡ ಒಂದು ದೈವಿ ಶಕ್ತಿ ಇದೆ, ಅಥವಾ ದೇವರು ಅಂತಾನೆ ನಾವು ಪೂಜೆ ಮಾಡ್ತೀವಲ್ವಾ. ಸೊ ಎಷ್ಟೊಂದು ಒಳ್ಳೆ ಸಂಗತಿ. ನಾವು ಒಂದು ನಿರ್ಜೀವ ವಸ್ತುವಿಗೂ ಕೂಡ ಅಷ್ಟೊಂದು ಭಕ್ತಿಯಿಂದ ನಾವು ಕೈ ಮುಗಿತೀವಿ. ಅದು ಕೂಡ ಎನರ್ಜಿ ಅಲ್ವಾ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಕೃತಜ್ಞತೆಯನ್ನು ಹೇಳುವಂತಹ ಒಂದು ದಿನ ಇವತ್ತು. ವಾಹನ ಪೂಜೆ ಮಾಡಿ ಬಂದಿದ್ದಾಯಿತು. ಹಾಗೆ ಬಿಸಿಯಾಗಿ ಹಯಗ್ರೀವ ಮಾಡಿದ್ದೆ. ಹಾಗೆ ಹಲಸಿನಕಾಯಿ ಹುಳಿ ಮಾಡಿದ್ದೆ. ಹಿಂದಿನ ವಿಡಿಯೋದಲ್ಲಿ ಅತ್ತೆ ಮಾಡಿರೋದನ್ನು ತೋರಿಸಿದ್ರು, ನೀವು ನೋಡಿರ್ಬೋದು. ಹಾಗೆ ಅನ್ನ ಅಷ್ಟೇನೆ ಅವತ್ತಿನ ದಿನ. ಅದಾದಮೇಲೆ ಸಂಜೆ ಮತ್ತೆ ನಾನು ದೇವಸ್ಥಾನಕ್ಕೆ ಹೊರಟೆ. ಫ್ರೆಂಡ್ಸ್, ಇವಾಗ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸಂಜೆ ಸಮಯ. ಇವತ್ತು ದಶಮಿ ಆಗಿರೋದ್ರಿಂದ ಕೊನೆಯದಾಗಿ ಲಲಿತಾ ಸಹಸ್ರನಾಮ ಮತ್ತೆ ದಾಂಡಿಯಾ ಸೇವೆ ಅಂತ ಮಾಡ್ತಾರೆ, ಕೋಲಾಟ.
ಅದಕ್ಕೂ ಹೋಗೋಣ ಅಂತ ಅನಿಸ್ತು. ಸೊ ಇವತ್ತು ಒಂದು ಕೊನೆಯ ದಿನ ಆಪರ್ಚುನಿಟಿ ನಮಗೆ. ನವರಾತ್ರಿ ಮುಗ್ದೇ ಹೋಯ್ತು ಅಂತ ಅನಿಸ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇತ್ತು ಪ್ರತಿದಿನ. ಈ ಸಲ ಅಂತೂ 11 ದಿನ ಇತ್ತು. ತುಂಬಾ ಚೆನ್ನಾಗಿತ್ತು ಈ ಸಲ. ಇವಾಗ ನಾನು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ. ಅನಗನ್ ಬಿಟ್ಟು ಹೋಗ್ತಾ ಇದ್ದೀನಿ. ಜಯ ಜಯ ಮಂಗಳ ಸಾಯಿ ನಮೋ, ಜಯಪತೀಶ್ವರ ಸಾಯಿ ನಮೋ, ಜಯಪತೀಶ್ವರ ಸಾಯಿ ನಮೋ, ಜಯ ಜಯ ಮಂಗಳ ಸಾಯಿ ನಮೋ, ಜಯಪತೀಶ್ವರ ಸಾಯಿ ನಮೋ, ಜಗದೀಶ್ವರ ಸಾಯಿ ನಮೋ, ಶ್ರೀ ಶೈಲೇಶ್ವರ ಸಾಯಿ ನಮೋ, ಶ್ರೀ ಶೈಲೇಶ್ವರ ಸಾಯಿ ನಮೋ. ಎಲ್ಲರೂ ಕೂಡ ದಾಂಡಿಯ ಸೇವೆಯಲ್ಲಿ ಭಾಗವಹಿಸಿದ್ರು. ಅನಗ ಕೂಡ ಯಾವುದೇ ಮುಜುಗರ ಇಲ್ಲದೆ ಅಥವಾ ಭಯ ಇಲ್ಲದೆ ಎಲ್ಲರ ಜೊತೆ ಬೆರ್ತಿದ್ದು ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಈ ಥರ ನಮ್ಮ ನವರಾತ್ರಿಯ ಹಬ್ಬ ಈ ಸಲ ಮುಗೀತು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.